ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಸುರೇಶ್ ಫ್ರಮ್ ಗುರುದೇವ್ ಅಕಾಡೆಮಿ ಧಾರವಾಡ. ನಾನಿವತ್ತು ಜನವರಿ 28 ಶಿಫ್ಟ್ 1ನಲ್ಲಿ ಬಂದಿರೋಂಥ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಲುಕ್ ಎಟ್ ದೋಸ್ ಕ್ವಶನ್ಸ್ ನಾವು. ನೋಡಿರಿ, ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾನೆ, ನಂಬರ್ ಆಫ್ ವೇಸ್ ಟು ಫಾರ್ಮ್ 5 ಡಿಜಿಟ್ ನಂಬರ್ ಗ್ರೇಟರ್ ದ್ಯಾನ್ 50,000. ನೋಡಿರಿ, 5 ಡಿಜಿಟ್ ನಂಬರ್ಸ್ನ ಫಾರ್ಮೇಷನ್ ಮಾಡ್ಕೋಬೇಕು. So that should be greater than 50,000 with the use of these digits. ನೋಡ್ರಿ, ಈ ಡಿಜಿಟ್ಸ್ನ ಯೂಸ್ ಮಾಡಿಕೊಂಡು 5 ಡಿಜಿಟ್ ನಂಬರ್ನ ಫಾರ್ಮ್ ಮಾಡ್ಕೋಬೇಕು. ಸಚ್ ದ್ಯಾಟ್ ದ ಸಮ್ ಆಫ್ ದ ಫಸ್ಟ್ ಡಿಜಿಟ್ ಆ್ಯಂಡ್ ದ ಲಾಸ್ಟ್ ಡಿಜಿಟ್ ಈಸ್ ನಾಟ್ ಮೋರ್ ದೆನ್ 8. ಸಮ್ ಆಫ್ ದ ಫಸ್ಟ್ ಡಿಜಿಟ್ ಮತ್ತು ಲಾಸ್ಟ್ ಡಿಜಿಟು 8ನ ದಾಟಬಾರ್ದು, ಕೆನಾಟ್ ಎಕ್ಸೀಡ್ 8 ಅಂತ ಹೇಳಿದ್ದಾನೆ. ಓಕೆ, ಅಬ್ಸರ್ವ್ ಮಾಡ್ಕೊಡ್ರಿ, ಇಲ್ಲಿ ಡಿಫ್ರೆಂಟ್ ಕೇಸಸ್ ಬರುತ್ತೆ. ಸೊ ಫಸ್ಟ್ ಕೇಸ್ ಏನಾಗುತ್ತೆ ನೋಡ್ರಿ, ಇಲ್ಲಿ ಫಸ್ಟ್ ಪ್ಲೇಸಲ್ಲಿ 5 ಬರ್ಬೋದು. 5 ವಿ ಕ್ಯಾನ್ ಟೇಕ್ 5 ಅಂದರೆ ಸಮ್ ಅವಾಗ 50,000 ಆಗುತ್ತೆ. 50,000, ಸೊ ಗ್ರೇಟರ್ ದೆನ್ 50,000 ಬರುತ್ತೆ. ಓಕೆ, ನಾವು ಅಬ್ಸರ್ವ್ ಇಯರ್, ಇಲ್ಲಿ 5 ತೊಗೊಂಡ್ರೆ ಲಾಸ್ಟ್ ಡಿಜಿಟ್ ಎಷ್ಟು ತೊಗೋಬೋದು? ಲಾಸ್ಟ್ ಡಿಜಿಟ್ ಮೇ ಬಿ 0 ಬರ್ಬೋದು, ಆರ್ 1 ಬರ್ಬೋದು, ಆರ್ 2 ಆರ್ 3. ನೋಡಿ, 5 + 3 ಅಂತಂದರೆ 8 ಆಗುತ್ತೆ. ನೆಕ್ಸ್ಟ್ ನಂಬರ್ ಏನಾದರೂ 4 ತೊಗೊಂಡ್ರೆ ಸೊ 5 + 4 9 ಆಗುತ್ತೆ, ವಿಚ್ ಎಕ್ಸೀಡ್ಸ್ 8. ಸೊ ಅದಕ್ಕೆ ದೀಸ್ ಆರ್ ದ ಪಾಸಿಬಿಲಿಟೀಸ್. ನೋಡಿರಿ, ಇಲ್ಲಿ ಎಷ್ಟು ವೇಸಲ್ಲಿ ಬರುತ್ತೆ? ಇಲ್ಲಿ 4 ವೇಸ್. ಇಲ್ಲಿ ಎಷ್ಟು ವೇ ಇದೆ? ಒಂದೇ ವೇ ಇದೆ. ನೋಡಿರಿ, ಈ ಮಿಡಲಲ್ಲಿ ಏನಿದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಡಿಜಿಟ್ಸ್ ಬರ್ಬೋದು. 0 to 7 ಡಿಜಿಟ್ಸಲ್ಲಿ ಯಾವುದಾದ್ರೂ ಫಿಲ್ ಮಾಡ್ಬೋದಲ್ಲಿ. ಸೊ ಟೋಟಲ್ ಪಾಸಿಬಿಲಿಟೀಸ್ ಎಷ್ಟಿದ್ದಾವೆ? 8. ನೋಡಿರಿ, ಇಲ್ಲೂ 8 ವೇಸಲ್ಲಿ ಫಿಲ್ ಮಾಡ್ಬೋದು, ಇಲ್ಲೂ 8 ವೇಸಲ್ಲಿ ಫಿಲ್ ಮಾಡ್ಬೋದು, ಇಲ್ಲೂ 8 ವೇಸಲ್ಲಿ ಫಿಲ್ ಮಾಡ್ಬೋದು. ನೋಡಿರಿ, ಇಲ್ಲಿ ಏನಾಗುತ್ತೆ ನಿಮಗೆ? ಸೊ ಇದನ್ನು ಯಾವ ಥರ ಬರೀತೀರಾ? ಸೊ 4 ಇಂಟು ನೋಡಿರಿ, 8 × 8 × 8 ಏನಾಗುತ್ತೆ? 8 ಕ್ಯೂಬ್. ಸೊ ಸೆಕೆಂಡ್ ಕೇಸ್, ಅದೇ ಥರ ಸೆಕೆಂಡ್ ಕೇಸ್ ನೋಡ್ಕೊಳ್ರಿ. ನೋಡಿರಿ, ಸೆಕೆಂಡ್ ಕೇಸಲ್ಲಿ ಮತ್ತೆ 5 ಡಿಜಿಟ್ ನಂಬರ್ ಫಾರ್ಮೇಷನ್ ಮಾಡ್ಕೋಬೇಕು. ನೋಡಿರಿ, ಫಸ್ಟ್ ಪ್ಲೇಸಲ್ಲೂ 6ನೂ ಬರ್ಬೋದಾ? ಯಾಕಂದ್ರೆ 60,000 ಪ್ಲಸ್ ಬರ್ತವೆ ನಂಬರ್ಸ್, ಅಂದರೆ ವಿಚ್ ಈಸ್ ಗ್ರೇಟರ್ ದೆನ್ 50,000 ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ 6 ಬರ್ಬೋದು. ಆ್ಯಂಡ್ ಲಾಸ್ಟ್ ಡಿಜಿಟಲ್ಲಿ ಏನು ತೊಗೋತೀರ? ಅಲ್ಲಿ ಲಾಸ್ಟ್ ಡಿಜಿಟಲ್ಲಿ ಯು ಕ್ಯಾನ್ ಟೇಕ್ ಐದರ್ 0 ಆರ್ 1 ಆರ್ 2 ಅಂತ ತೊಗೋಬೋದು. ಯಾಕಂದರೆ 6 + 2 ಈಸ್ 8. ಹೌದಾ? ಲಾಸ್ಟ್ 8 ಮಾತ್ರ ಬರಬೇಕು. ಓಕೆ, ಸೊ ಇಲ್ಲಿ ಎಷ್ಟು ವೇಸ್ ಇದ್ದಾವೆ? 3 ವೇಸ್. ಇಲ್ಲಿ ಎಷ್ಟು ವೇ ಇದೆ ನಮಗೆ? 1 ವೇ. ಈಗ 0 to 7 ಅಂದರೆ ಟೋಟಲಿ 8 ಡಿಜಿಟ್ಸ್. ಸೊ ಆ 8 ಡಿಜಿಟ್ಸಲ್ಲಿ ಯಾವುದಾದ್ರೂ ಬರ್ಬೋದು. ಇಲ್ಲಿ ಇಲ್ಲೂ 8 ವೇಸ್, ಇಲ್ಲೂ 8 ಪಾಸಿಬಲ್ ವೇಸ್, ಇಲ್ಲೂ 8 ಪಾಸಿಬಲ್ ವೇಸ್. ನೋಡಿರಿ, ಇದ್ರದ್ದು ಆನ್ಸರ್ ಎಷ್ಟು ಬರ್ತಾ ಇದೆ? ನೋಡಿ, ಇಟ್ ಈಸ್ 3 × 8 × 8 × 8 ಏನಾಗುತ್ತೆ? 8 ಕ್ಯೂಬ್. ದಟ್ ಈಸ್ 3 × 8 ಕ್ಯೂಬ್. ನೆಕ್ಸ್ಟ್ ಇನ್ನೊಂದು ಕೇಸ್ ತಗೊಳ್ಳೋಣ. ಕೇಸ್ 3ನೂ ಬರುತ್ತೆ. ಯಾಕಂದರೆ 7 ಅನ್ನೋದು ಡಿಜಿಟ್ ಇದೆ ನಮಗಿಲ್ಲಿ. ಸೊ ವಿ ಕ್ಯಾನ್ ಟೇಕ್ ಥರ್ಡ್ ಕೇಸ್ ಆಸ್, ನೋಡಿರಿ, 1 2 3 4 5 ಡಿಜಿಟ್ ನಂಬರ್ ಫಾರ್ಮೇಷನ್ ಮಾಡಬೇಕು. ಫಸ್ಟ್ ಡಿಜಿಟಲ್ಲಿ 7 ತೊಗೋಬೋದು, ಯಾಕಂದ್ರೆ 70,000 ಪ್ಲಸ್ ಬರುತ್ತೆ, ವಿಚ್ ಈಸ್ ಗ್ರೇಟರ್ ದೆನ್ 50,000 ಆಗುತ್ತೆ. ನಾವು ಲಾಸ್ಟ್ ಡಿಜಿಟಲ್ಲಿ ಏನೇನು ಬರುತ್ತೆ ನಮಗೆ? ಐದರ್ ಯು ಕ್ಯಾನ್ ಟೇಕ್ 0 ಆರ್ ಯು ಕ್ಯಾನ್ ಟೇಕ್ 1, ಬಿಕಾಸ್ 7 + 1 ಅಂದರೆ 8 ಆಗಿಬಿಡುತ್ತೆ. ಸೊ ಇಲ್ಲಿ ಎಷ್ಟು ವೇಸಲ್ಲಿ ಇದ್ದಾವೆ? 2 ವೇಸ್. ಇಲ್ಲಿ ಎಷ್ಟು ವೇ ಇದೆ? ಓನ್ಲಿ 1 ವೇ. ಇಲ್ಲಿ ನೋಡ್ರಿ, ಇಲ್ಲಿ ಮಿಡಲಲ್ಲಿ ಇಲ್ಲಿ 3 ಡಿಜಿಟ್ಸ್ನ ಇಲ್ಲಿ ಏನು ಮಾಡ್ಬೋದು? ಇಲ್ಲಿ 3 ಪ್ಲೇಸಸ್ಸಲ್ಲಿ ಕ್ಯಾನ್ ಬಿ ಫಿಲ್ಡ್. 0 to 7 ಅಲ್ಲಿ ಯಾವುದಾದ್ರೂ ಬರ್ಬೋದಲ್ಲಿ, ಅಂದರೆ 8 ವೇಸ್ ಇದ್ದಾವೆ. ಹಿಯರ್ ಆಲ್ಸೋ 8 ವೇಸ್, ಹಿಯರ್ ಆಲ್ಸೋ 8 ವೇಸ್, ಹಿಯರ್ ಆಲ್ಸೋ 8 ವೇಸ್. ಈಗ ಅಬ್ಸರ್ವ್ ಮಾಡ್ಕೊಡ್ರಿ, ಇದೇನಾಗುತ್ತೆ? 2 × 8 ಕ್ಯೂಬ್. ಸೊ 2 × 8 ಕ್ಯೂಬ್. ನೋಡಿರಿ, ಇದೇ ಕೇಸ್ ನೆಕ್ಸ್ಟ್ 8 ಬರಲ್ಲ, ಯಾಕಂದರೆ 8 ಡಿಜಿಟೇ ಕೊಟ್ಟಿಲ್ಲ ಅಲ್ಲಿ. ಸೊ ಡಿಫ್ರೆಂಟ್ ಕೇಸಸ್ನ ಯಾವಾಗಲೂ ನಾವು ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಆ್ಯಡ್ ಆಲ್ ದ 3 ಕೇಸಸ್. ನೋಡಿರಿ, 3 ಕೇಸಸ್ ಆ್ಯಡ್ ಮಾಡಿದರೆ ವಿ ಕ್ಯಾನ್ ಟೇಕ್ 8 ಕ್ಯೂಬ್ ಆಸ್ ಕಾಮನ್ ಫ್ಯಾಕ್ಟರ್. ನೋಡಿರಿ, 8 ಕ್ಯೂಬ್ನ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ ನಮಗೆ? 4 + 3 + 2. 4 + 3 + 2. ನೋಡಿ, ಇಟ್ ಈಸ್ 8 ಕ್ಯೂಬ್ ಇಂಟು, ನೋಡಿ ಇಲ್ಲಿ ಏನಿದೆ? 4 + 3 is 7. 7 + 2 ಎಷ್ಟಾಗುತ್ತೆ? 9. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 8 ಕ್ಯೂಬ್ ಇಯರ್? ವಿಚ್ ಈಸ್ 512 × 9. ನೋಡಿರಿ, 512 × 9 ಮಾಡಿದರೆ ಎಷ್ಟಾಗುತ್ತೆ? ಸೊ ವಿಚ್ ವಿಲ್ ಗಿವ್ಸ್ 9 2s are 18, 9 1s are 9 + 1 is 10, and 9 5s are 45 + 1 is 46. ನೋಡಿರಿ, 4608 ಬರ್ತಾ ಇದೆ. ಬಟ್ ದಿಸ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ಇದು ಆಪ್ಷನಲ್ಲೂ ಕೊಟ್ಟಿರ್ತಾನೆ, ಬಟ್ ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. ಯಾಕಂದರೆ ಇಲ್ಲಿ ಎಲ್ಲ ಪ್ಲೇಸಸ್ ಏನಾದರೂ 0 ತೊಗೊಂಡ್ರೆ
ಎಲ್ಲ ಪ್ಲೇಸಸ್ಸಲ್ಲೂ 0 ಬಂತು ಅಂದರೆ ಫಸ್ಟ್ ಕೇಸಲ್ಲಿ ಅವಾಗ 50,000 ಆಗುತ್ತೆ. ಬಟ್ ಅವ್ನು ಕೇಳಿರೋದು 50,000ಗಿಂತ ಗ್ರೇಟರ್ ಇರೋಂಥ ನಂಬರ್ಸ್, ಅದಕ್ಕೆ ಆ 1ನ ಮೈನಸ್ ಮಾಡಬೇಕಾಗತ್ತೆ. ಸೊ ದೇರ್ ಫಾರ್ ವಾಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಇಯರ್? 4607 ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡ್ರಿ ಯಾವ ಆಪ್ಷನಲ್ಲಿ ಇದೆ 4607, ಹೆನ್ಸ್ ಆಪ್ಷನ್ ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ question. Now let us look at the next question. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದಾನೆ, ದ ಇಮೇಜ್ ಆಫ್ ದ ಪಾಯಿಂಟ್ ಇನ್ ದ ಪ್ಲೇನ್. ಓಕೆ, ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಕೊಳ್ರಿ, ದಿಸ್ ಈಸ್ ನಾಟ್ ಪ್ಲೇನ್, ದಿಸ್ ಈಸ್ ಅ ಲೈನ್, ದಿಸ್ ಈಸ್ ಲೈನ್ ಆ್ಯಕ್ಚುಲಿ. ಓಕೆ, ಈಗ ಅಬ್ಸರ್ವ್ ಮಾಡ್ಕೊಳ್ರಿ, ಒಂದು ಲೈನ್ ಇದೆ, ಆ ಲೈನ್ದು ಇಕ್ವೇಶನ್ ಕೊಟ್ಟಿದ್ದಾನೆ, ದಟ್ ಈಸ್ x minus 1/2 is equals to y minus 2/1 is equals to z minus 1/3. ಒಂದು ಲೈನ್ ಇಕ್ವೇಶನ್ ಕೊಟ್ಟಿದ್ದಾನೆ, ಅದಾದಮೇಲೆ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ. ಲೆಟ್ ಅಸ್ ಟೇಕ್ ದ ಪಾಯಿಂಟ್ ಪಿ. ಹಿಯರ್ ಪಾಯಿಂಟ್ ಪಿ, ಅದ್ರ ಕೋಆರ್ಡಿನೇಟ್ಸ್ ಏನು ಕೊಟ್ಟಿದ್ದಾನೆ? 4, 4, 3. ಓಕೆ, ಈಗ ಅಬ್ಸರ್ವ್ ಮಾಡ್ಕೊಳ್ರಿ, ಇಲ್ಲಿ ಏನು, ದಿಸ್ ಈಸ್ ದ ಪಾಯಿಂಟ್ ಎಫ್. ನೋಡ್ರಿ, we will assume the coordinates of the point f in parametric form. Parametric form ಅಲ್ಲಿ ಯಾವ ಥರ ಬರ್ತೀರಾ? ಸೊ ಇದನ್ನು ಲ್ಯಾಂಬ್ಡಾಗಿ ಈಕ್ವೇಟ್ ಮಾಡ್ಕೊಳ್ರಿ. ಇಲ್ಲಿಂದ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಹಿಯರ್? 2 lambda plus 1, 2 lambda plus 1, ಕಾಮ. ಸೊ ಇಲ್ಲಿ ಲ್ಯಾಂಬ್ಡಾ ಮೈನಸ್ 2, ಆ ಕಡೆ ಹೋದರೆ ಪ್ಲಸ್ 2, ದಟ್ ಈಸ್ ಲ್ಯಾಂಬ್ಡಾ ಪ್ಲಸ್ 2. ಅದೇ ಥರ ಝೆಡ್ ವ್ಯಾಲ್ಯೂ ಏನು ಬರುತ್ತೆ? 3 lambda plus 1, 3 lambda plus 1. Okay, and so E is alpha beta, ಅಂದರೆ ಇಮೇಜ್ ಆಫ್ ದಿಸ್ ಪಾಯಿಂಟ್ ಈಸ್ ಆಲ್ಫಾ ಬೀಟಾ ಗಾಮಾ ಅಂತ ಹೇಳ್ತಾ ಇದ್ದಾನೆ. ಪಿ ಪಾಯಿಂಟ್ ಇಮೇಜ್ ಏನಾಗುತ್ತೆ? ಲೆಟ್ ಅಸ್ ಟೇಕ್, ಸೊ ಪಿ ಡ್ಯಾಶ್ ಈಸ್ ದ ಇಮೇಜ್ ಆಫ್ ದ ಪಾಯಿಂಟ್ ಪಿ. ಸೊ ಅವನು ಏನು ಹೇಳಿದಾನೆ, ಇದ್ರ ಕೋಆರ್ಡಿನೇಟ್ಸ್ ಈಸ್ ಆಲ್ಫಾ ಬೀಟಾ ಗಾಮಾ ಆದರೆ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ನಾವು ಅಬ್ಸರ್ವ್ ಯಾವ ಥರ ಮಾಡ್ತೀರಾ? ಇಲ್ಲಿ ಅಬ್ಸರ್ವ್ ಮಾಡ್ಕೊಡ್ರಿ, ಪಿ ಆ್ಯಂಡ್ ಎಫ್ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಇಯರ್. ಸೊ ದೇರ್ ಫಾರ್ ಎರಡೂ ಪರ್ಪೆಂಡಿಕ್ಯುಲರ್ ಇದ್ದರೆ ನೀವೇನು ಮಾಡ್ತೀರಾ ಇಲ್ಲಿ? ಸೊ ಪಿ ಎಫ್, ದಟ್ ಈಸ್ ವೆಕ್ಟಾರ್ ಪಿ ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ಸ್ ಆಫ್ ದ ಲೈನ್. ಸೊ ಡೈರೆಕ್ಷನ್ಸ್ ಆಫ್ ದ ಲೈನ್ ಅಥವಾ ಲೈನಿಗೆ ಪರ್ಪೆಂಡಿಕ್ಯುಲರ್ ಇದೆ. ನೋಡ್ರಿ, ಇವೆರಡು ಪರ್ಪೆಂಡಿಕ್ಯುಲರ್ ಇದ್ರೆ ಏನು ಮಾಡ್ತೀರಾ? ಇವೆರಡು ಡಾಟ್ ಪ್ರೊಡಕ್ಟ್ 0 ಮಾಡ್ಕೋತೀರಾ. ಸೊ ವಾಟ್ ಈಸ್ ವೆಕ್ಟಾರ್ ಪಿ ಎಫ್ ಯಾವ ಥರ ಮಾಡ್ತೀರಾ? ದಿಸ್ ಮೈನಸ್ ದಿಸ್, ದಟ್ ಈಸ್ 2 lambda, 2 lambda, ದಟ್ ಈಸ್ ಪ್ಲಸ್ 1 ಮೈನಸ್ 4 ಅಂದರೆ ಎಷ್ಟಾಗುತ್ತೆ? ಮೈನಸ್ 3 ಇಂಟು ಐ ಕ್ಯಾಪ್ ಪ್ಲಸ್ ಪ್ಲಸ್. ನೋಡ್ರಿ, ಲ್ಯಾಂಬ್ಡಾ ಪ್ಲಸ್ 2 ಮೈನಸ್ 4 ವಿಚ್ ಗಿವ್ಸ್ ಲ್ಯಾಂಬ್ಡಾ ಮೈನಸ್ 2. lambda minus 2 into j cap plus ನೋಡ್ರಿ 3 lambda plus 1 minus 3, 3 lambda minus 2, 3 lambda minus 2 into k cap. ಇದ್ರದ್ದು ಡಾಟ್ ಪ್ರೊಡಕ್ಟು ಯಾವುದ್ರ ಜೊತೆಗೆ ತಗೋತೀರಾ? ದ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ಲೈನ್. ಲೈನದ ಡೈರೆಕ್ಷನ್ ರೇಷಿಯೋಸ್ ಏನಿದೆ? 2, 1, 3, ದಟ್ ಈಸ್ 2i cap ಪ್ಲಸ್ j cap plus 3k cap is equals to 0. ಇದನ್ನು 0ಕ್ಕೆ ಇಕ್ವೇಟ್ ಮಾಡ್ಕೋಬೇಕಾಗುತ್ತೆ. ಡಾಟ್ ಪ್ರೊಡಕ್ಟ್ ಈಸ್ 0. ಓಕೆ, ನೋಡ್ರಿ, ಡಾಟ್ ಪ್ರೊಡಕ್ಟ್ ಆಫ್ 2 ವೆಕ್ಟರ್ಸ್ನ ಯಾವ ಥರ ಮಾಡ್ತೀರಾ? ಸೊ ಜಸ್ಟ್ ಬೈ ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಐನ ಕೋಎಫಿಷಿಯಂಟ್ ಆಫ್ ಐ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ, ಪ್ಲಸ್ ಕೋಎಫಿಷಿಯಂಟ್ ಆಫ್ ಜೆನ ಕೋಎಫಿಷಿಯಂಟ್ ಆಫ್ ಜೆ ಜೊತೆಗೆ ಮಲ್ಟಿಪ್ಲೈ ಮಾಡಿಕೊಡ್ರಿ, ಪ್ಲಸ್ ಕೋಎಫಿಷಿಯಂಟ್ ಆಫ್ ಕೆನ ಕೋಎಫಿಷಿಯಂಟ್ ಆಫ್ ಕೆ ಜೊತೆಗೆ ಮಲ್ಟಿಪ್ಲೈ ಮಾಡಿಕೊಡ್ರಿ. ನೋಡಿರಿ, 2 ಇಂಟು ದಿಸ್ ವ್ಯಾಲ್ಯೂ ಏನಾಗುತ್ತೆ? 4 lambda ಮೈನಸ್ 2 ಇಂಟು 3 ಈಸ್ 6 ಪ್ಲಸ್. ಸೊ ಕೋಎಫಿಷಿಯಂಟ್ ಆಫ್ ಜೆ ಕ್ಯಾಪ್ನ ಕೋಎಫಿಷಿಯಂಟ್ ಆಫ್ ಜೆ ಕ್ಯಾಪ್ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ನೋಡಿರಿ, 1 ಇಂಟು ಲ್ಯಾಂಬ್ಡಾ ಮೈನಸ್ 2 ಅಂದರೆ ಲ್ಯಾಂಬ್ಡಾ ಮೈನಸ್ 2 ಪ್ಲಸ್ ಕೋಎಫಿಷಿಯಂಟ್ ಆಫ್ ಕೆ ಕ್ಯಾಪ್ನ ಕೋಎಫಿಷಿಯಂಟ್ ಆಫ್ ಕೆ ಕ್ಯಾಪ್ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ದಟ್ ಈಸ್ 3 ಇಂಟು 3 ಈಸ್ 9 lambda ಮೈನಸ್ 3 2s 6 ಈಸ್ ಈಕ್ವಲ್ಸ್ ಟು 0. ನೋಡಿರಿ, ಎಷ್ಟು ಬರ್ತಾ ಇದೆ ಇಲ್ಲಿ? ಸೊ 4 lambda ಪ್ಲಸ್ 9 lambda ವಿಚ್ ಈಸ್ 13 lambda ಪ್ಲಸ್ lambda ವಿಚ್ ಗಿವ್ಸ್ 14 lambda ಆ್ಯಂಡ್ ಕಾನ್ಸ್ಟೆಂಟ್ ಟರ್ಮ್ ಎಷ್ಟಿದೆ ನೋಡ್ರಿ ಇಲ್ಲಿ? ಮೈನಸ್ 6 ಮೈನಸ್ 2 ಮೈನಸ್ 8, ಮೈನಸ್ 8 ಮೈನಸ್ 6 ಎಷ್ಟಾಗುತ್ತೆ? ಮೈನಸ್ 14 ಈಸ್ ಈಕ್ವಲ್ಸ್ ಟು 0. ನೋಡಿರಿ, ಇಲ್ಲಿಂದ ಏನಾಗುತ್ತೆ? ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 1.
ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 1. ಆ ಲ್ಯಾಂಬ್ಡಾ ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಡ್ರಿ, ಅವಾಗ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಫ್ ಬರುತ್ತೆ. ನಾವು ಲ್ಯಾಂಬ್ಡಾ ವ್ಯಾಲ್ಯೂ 1 ತೊಗೊಂಡ್ರೆ ಏನಾಗುತ್ತೆ, ದಿಸ್ ಈಸ್ 3, ದಿಸ್ ಈಸ್ ಆಲ್ಸೋ 3, ಹಿಯರ್ 3 + 1 ಅಂದರೆ 4. ಬಟ್ ನಮಗೆ ಅವ್ನು ಕೇಳ್ತಾ ಇರೋದು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ಈಗ ಏನಾಗುತ್ತೆ ನೋಡ್ರಿ, ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಆ್ಯಂಡ್ ಪಿ ಡ್ಯಾಶ್. ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಆಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ರಿ. ಯಾವ ಥರ ಮಾಡ್ತೀರಾ, ಆಲ್ಫಾ ಪ್ಲಸ್ 4 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ 3. ಅದೇ ಥರ ಬೀಟಾ ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ, ಬೀಟಾ ಪ್ಲಸ್ 4 ಡಿವೈಡ್ ಬೈ 2, ಬೀಟಾ ಪ್ಲಸ್ 4 ಡಿವೈಡ್ ಬೈ 2 ಈಸ್ ಈಕ್ವಲ್ಸ್ ಟು ಎಷ್ಟಿದೆ 3. ಅದೇ ಥರ ಗಾಮಾ ವ್ಯಾಲ್ಯೂ ನೋಡ್ಕೊಳ್ರಿ, ಎಷ್ಟು ಬರುತ್ತೆ, ಗಾಮಾ ಪ್ಲಸ್ 3 ಡಿವೈಡ್ ಬೈ 2, ಗಾಮಾ ಪ್ಲಸ್ 4 ಗಾಮಾ ಪ್ಲಸ್ 3 ಡಿವೈಡ್ ಬೈ 2, ಗಾಮಾ ಪ್ಲಸ್ 3 ಡಿವೈಡ್ ಬೈ 2 ಈಸ್ ಈಕ್ವಲ್ಸ್ ಟು ಎಷ್ಟಿದೆ ನಮಗೆ 4. ಓಕೆ, ಫ್ರಮ್ ದಿಸ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಆಲ್ಫಾ ಬೀಟಾ ಆ್ಯಂಡ್ ಗಾಮಾ. ನೋಡ್ರಿ, ಇಲ್ಲಿಂದ ಆಲ್ಫಾ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ಸೊ 2 × 3 ಈಸ್ 6, 6 - 4 ಎಷ್ಟಾಗುತ್ತೆ 2. ದ ವ್ಯಾಲ್ಯೂ ಆಫ್ ಆಲ್ಫಾ ಈಸ್ ಈಕ್ವಲ್ಸ್ ಟು 2 ಬಂತು. ಅದೇ ಥರ ಬೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿಂದ, ಸೊ 2 × 3 ಈಸ್ 6, 6 - 4 ಎಷ್ಟಾಗುತ್ತೆ ಅಗೇನ್ 2. ಇಲ್ಲಿಂದ ಗಾಮಾ ವ್ಯಾಲ್ಯೂ ಎಷ್ಟು ಬರುತ್ತೆ, 2 × 4 ಈಸ್ 8, 8 + 3 ಆ ಕಡೆ ಹೋದರೆ -3, ಸೊ 8 - 3 ಎಷ್ಟಾಗುತ್ತೆ 5. ನೋಡ್ರಿ, ಆಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಬಂತು ನನಗೆ. ಅವನು ಕೇಳ್ತಾ ಇರೋದೇನು, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ವ್ಯಾಲ್ಯೂ ಕೇಳ್ತಾ ಇದ್ದಾನೆ. ಸೊ ದೇರ್ ಫೋರ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ವ್ಯಾಲ್ಯೂ ಏನಾಗುತ್ತೆ, ಸೊ ಆಲ್ಫಾ ವ್ಯಾಲ್ಯೂ ಈಸ್ 2, ಸೊ ಬೀಟಾ ವ್ಯಾಲ್ಯೂ ಈಸ್ 2 ಆ್ಯಂಡ್ ಗಾಮಾ ವ್ಯಾಲ್ಯೂ ಎಷ್ಟಿದೆ 5. ಸೊ 7 + 2 ಈಸ್ 9. ಸೊ ವಿಚ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ, Z1 ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾನೆ ಆ್ಯಂಡ್ √3 mod of Z1 equal to mod of Z2 and argument of Z1 equal to argument of Z1 plus pi by 6. Then area of the triangle with vertices Z1, Z2 and origin. ನೋಡ್ರಿ, ಇದು ಭಾಳ ಸಿಂಪಲ್ ಆಗಿರೋಂಥ ಕ್ವಶನ್ ಇದೆ, ನಾವು ಅಬ್ಸರ್ವ್ ಮಾಡ್ಕೊಳ್ರಿ. ಸಿಯರ್, ಸೊ ಯಾವ ಥರ ಮಾಡ್ತೀರಾ, ಸೊ ಇಲ್ಲಿ Z1 ಇದೆ ಅನ್ಕೊಳ್ರಿ, ಹಿಯರ್ ವಿ ಹ್ಯಾವ್ Z1 and argument of Z2 ಏನಿದೆ, argument of Z2 ಏನಿದೆ, this is Z2. so argument of Z2, so pi by 6 ಜಾಸ್ತಿ ಇದೆ Z1 ಕಿಂತನೂ. ಓಕೆ, ಅವನು ಏನು ಕೇಳ್ತಾ ಇದ್ದಾನೆ, ಇವೆರಡು ಜಾಯಿನ್ ಮಾಡಿಕೊಡ್ರಿ, ದಿಸ್ ಈಸ್ ಅ ಟ್ರಯಾಂಗಲ್. ಈ ಟ್ರಯಾಂಗಲ್ದು ಏರಿಯಾ ಕೇಳ್ತಾ ಇದ್ದಾನೆ. ಸೊ ಈ ಟ್ರಯಾಂಗಲ್ದು ಏರಿಯಾ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಸೊ ಸಿಂಪಲ್ ಬೈ ಯೂಸಿಂಗ್ ದ ಫಾರ್ಮುಲಾ. ಸೊ ಏರಿಯಾ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ವಿಚ್ ಈಸ್ ಹಾಫ್ ಇಂಟು ಮಾಡ್ಯುಲಸ್ ಆಫ್ Z1 ಇಂಟು ಮಾಡ್ಯುಲಸ್ ಆಫ್ Z2 ಇಂಟು ಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದೆಮ್. ಆ್ಯಂಗಲ್ ಎಷ್ಟಿದೆ ನಮಗೆ pi by 6. ನೋಡ್ರಿ, ವಾಟ್ ಈಸ್ ಮಾಡ್ಯುಲಸ್ ಆಫ್ Z1 ಆ್ಯಂಡ್ ಮಾಡ್ಯುಲಸ್ ಆಫ್ Z2, ಆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ರಿ. ನೋಡ್ರಿ, ಮಾಡ್ಯುಲಸ್ ಆಫ್ Z1 ವ್ಯಾಲ್ಯೂ ಎಷ್ಟಾಗುತ್ತೆ, mod Z1 ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಆಫ್, ನೋಡ್ರಿ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, √3 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 3 ಪ್ಲಸ್ ಇದ್ರದ್ದು ಸ್ಕ್ವೇರ್ ಮಾಡ್ಕೊಂಡು 2 ಸ್ಕ್ವೇರ್ ಈಸ್ 4, 4 × 2 ಈಸ್ 8. ಸೊ ದೇರ್ ಫೋರ್ ಮಾಡ್ಯುಲಸ್ ಆಫ್ Z1 ಎಷ್ಟು ಬರ್ತಾ ಇದೆ ನಮಗೆ, ಸೊ √8 + 3 ಈಸ್ 11. ನೋಡ್ರಿ, ಮಾಡ್ಯುಲಸ್ ಆಫ್ Z1 ವ್ಯಾಲ್ಯೂ ಎಷ್ಟು ಬಂತು ನನಗೆ √11. ಅದೇ ಥರ ಮಾಡ್ಯುಲಸ್ ಆಫ್ Z2 ವ್ಯಾಲ್ಯೂನು ಫೈಂಡ್ ಔಟ್ ಮಾಡ್ಕೊಳ್ರಿ. ನೋಡ್ರಿ, ಮಾಡ್ಯುಲಸ್ ಆಫ್ Z2 ಏನು ಹೇಳಿದಾನೆ ಅವನು, ಸೊ ಮಾಡ್ಯುಲಸ್ ಆಫ್ Z2 ಈಸ್ ಈಕ್ವಲ್ಸ್ ಟು √3 ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ Z1 ಅಂತ ಕೊಟ್ಟಿದ್ದಾನೆ. ಇಟ್ ಈಸ್ ಮಾಡ್ಯುಲಸ್ ಆಫ್ Z2 ಈಸ್ ಈಕ್ವಲ್ಸ್ ಟು, ನೋಡ್ರಿ √3 ಇಂಟು ವಾಟ್ ಈಸ್ ಮಾಡ್ಯುಲಸ್ ಆಫ್ Z1 ಇಯರ್ √11. ಇದು ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ, ಅಥವಾ ಇದು √11 × 3 ಇಸ್ 33 ಅಂತಲೂ ಬರಿಬೋದು. ಕೀಪ್ ಆ್ಯಸ್ ಇಟ್ ಈಸ್. ಯಾವ ಎರಡು ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ದೀಸ್ 2 ವ್ಯಾಲ್ಯೂಸ್ ಇಯರ್. ನೋಡ್ರಿ, ಏನಾಗುತ್ತೆ ಇಲ್ಲಿ 1/2 ಇಂಟು, ಸೊ ವಾಟ್ ಈಸ್ ಮಾಡ್ಯುಲಸ್ ಆಫ್ Z1 ಇಯರ್ √11 ಇಂಟು ಮಾಡ್ಯುಲಸ್ ಆಫ್ Z2 ಎಷ್ಟಿದೆ √3 ಇಂಟು √11 ಇಂಟು, ಸೊ ಸೈನ್ pi by 6, ಸೈನ್ 30 ಡಿಗ್ರಿ ಎಷ್ಟಾಗುತ್ತೆ 1/2.
ಸೊ ದೇರ್ ಫೋರ್ ಇಲ್ಲಿ ಏನು ಬರುತ್ತೆ ನೋಡಿರಿ 1/2 ಇಂಟು 1/2 ಇಟ್ ಈಸ್ 1/4 ಇಂಟು √11 ಇಂಟು √11 ಏನಾಗುತ್ತೆ 11 ಇಂಟು √3 ನೋಡಿರಿ ಎಷ್ಟು ಬರುತ್ತೆ ಇಲ್ಲಿ ನ್ಯೂಮರೇಟ್ರಲ್ಲಿ 11 √3 ಡಿವೈಡ್ ಬೈ ಏನಿದೆ 4. ಸೊ ದಿಸ್ ಈಸ್ ದ required answer for this question. So hope you like this video here. So thank you very much. Please like, share and subscribe our channel.